ಸಮೃದ್ಧಿಯಾಗಬೇಕು. ಆ ಭಗವಂತನ ಈ ಮುನೇಶ್ವರ ಹಾಗೂ ಗಣಪತಿಯ ಪ್ರಾಣ ಪ್ರತಿಷ್ಠಾಪನಾ ಮಹೋತ್ಸವ ಕೈಂಕರ್ಯ ಎಲ್ಲ ಕಾರ್ಯಗಳು ಸುಸೂತ್ರವಾಗಿ ನಿರ್ವಿಘ್ನವಾಗಿ ನಡೆಯಬೇಕು. ಎಲ್ಲಿಗೂ ಎಲ್ಲಿ ಇರ್ತಾರೋ ಅಲ್ಲಿ ಸದಾಕಾಲ ಐಶ್ವರ್ಯ ಪ್ರಾಪ್ತಿಯಾಗತಕ್ಕಂಥದ್ದು. ಇರ್ತಕ್ಕಂಥ ಋಣಾತ್ಮಕ ಬಾಧೆಗಳನ್ನು ದೂರ ಮಾಡತಕ್ಕಂಥ ಏಕೈಕ ಶಕ್ತಿ ಇರತಕ್ಕಂಥದ್ದು ಗೋಮಾತೆ. ವಿಶೇಷವಾಗಿ ಈ ಜಗತ್ತಲ್ಲಿರ್ತಕ್ಕಂಥ ಎಲ್ಲ ಪ್ರಾಣಿಗಳು ಆಮ್ಲಜನಕವನ್ನು ಕೊಡತಕ್ಕಂಥ ಏಕೈಕ ಪ್ರಾಣಿ ಮಾತ್ರ ಗೋಮಹಾಲಕ್ಷ್ಮಿ. ಆ ಗೋಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡ್ತಾ ಸದಾಕಾಲ ಪ್ರಾಪ್ತಿಯಾಗುತ್ತೆ. ಎಲ್ಲರೂ ಪ್ರಾರ್ಥನೆ ಮಾಡಬೇಕು. ಎಲ್ಲರೂ ಹೇಳಬೇಕು ನಮಸ್ತೆ ಅಸ್ತು. ಮಹಾಮಾಯೆ ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರ ಗದಾಹಸ್ತೆ ಮಹಾಲಕ್ಷ್ಮಿ ನಮೋಸ್ತುತೆ. ಸಿದ್ಧಲಕ್ಷ್ಮಿ, ಮೋಕ್ಷಲಕ್ಷ್ಮಿ, ಜಯಲಕ್ಷ್ಮಿ, ಸರಸ್ವತಿ, ಶ್ರೀಲಕ್ಷ್ಮಿ, ವರಲಕ್ಷ್ಮೀಷ್ಟ ಪ್ರಸನ್ನ ಮಮ ಸರ್ವದಾ. ಮಹಾಲಕ್ಷ್ಮಿಯೇ, ಧಾನ್ಯ ಮಹಾಲಕ್ಷ್ಮಿಯೇ, ಗೋ ಮಹಾಲಕ್ಷ್ಮಿಯೇ ನಮೋ ನಮಃ. ಎಲ್ಲರೂ ಕೈ ಜೋಡಿಸಿ ನಮಸ್ಕಾರ ಮಾಡ್ಕೊಳ್ಳಿ ಆ ತಾಯಿಯನ್ನ. ಆ ತಾಯಿ ಅನುಗ್ರಹ ಸದಾಕಾಲ ನಮಗೂ ನಮ್ಮ ಕುಟುಂಬಕ್ಕೂ ಪ್ರಾಪ್ತಿಯಾಗಬೇಕು ಅಂತೇಳಿ ಎಲ್ಲ ಕಳಶಗಳು ಅಲ್ಲೇ ಇರಬೇಕು. ಈಗ ಗೋಪ್ರವೇಶ ಒಳಗಡೆ ದೇವಾಲಯದ ಒಳಗಡೆ ಗೋಪ್ರವೇಶ ಆಗುತ್ತೆ. ಎಲ್ಲರೂ ಆ ತಾಯಿಯನ್ನ ಪ್ರಾರ್ಥನೆ ಮಾಡ್ತಾ ಇದೊಂದು ಕ್ಷೇತ್ರ ಆಗಬೇಕು. ಆ ಮುನೇಶ್ವರನ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯ ಸುಸೂತ್ರವಾಗಿ ನಿರ್ವಿಘ್ನವಾಗಿ ನಡೆಸ್ಕೋಬೇಕು ಅಂತೇಳಿ ಪ್ರಾರ್ಥನೆಯನ್ನು ಮಾಡ್ಕೋಬೇಕು. ವಾದ್ಯ ಕಾರ್ಯ